ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್ ಅವರು ಇದೀಗ ಹೊಸ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಈ ಹಿಂದೆ ಅನೌನ್ಸ್ ಆಗಿದ್ದಂತಹ ರಾಮರಸ ಸಿನಿಮಾ ನಂತರ ಇದೀಗ ಮತ್ತೆ ಸೀತಾರಾಮ ರಾಜು ಅನ್ನುವಂತಹ ಸಿನಿಮಾದ ಮುಹೂರ್ತ ಬಂಟಿ ಮಾಕಾಳಮ್ಮ ದೇವಸ್ಥಾನದಲ್ಲಿ ಇದೀಗ ಅನೌನ್ಸ್ ಆಗಿರುವಂಥದ್ದು. ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕಾರ್ತಿಕ್ ಅವರೇ, ಒಂದು ಸಿನಿಮಾ ಆಯಿತು, ಇನ್ನೇನು ರಿಲೀಸ್ಗೆ ರೆಡಿ ಆಗಿದೆ, ಮತ್ತೊಂದು ಸಿನಿಮಾ. ಈ ಸಿನಿಮಾ ನೆಕ್ಸ್ಟ್ ಆಲ್ಮೋಸ್ಟ್ ರೈನಿ ಸೀಸನ್ ಸ್ಟಾರ್ಟ್ ಆದಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ವೆಲ್ ಎಕ್ಸೈಟೆಡ್, ಯಾಕಂದರೆ ವೆರಿ ನೈಸ್ ಟೀಮ್, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಒಂದು ಮ್ಯೂಸಿಕಲ್ ಹಿಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಡೈರೆಕ್ಟರ್ ತುಂಬ ಒಳ್ಳೆ ಕನ್ವಿಕ್ಷನ್ ಇರುವಂಥ ನಿರ್ದೇಶಕರು, ಆ್ಯಂಡ್ ಸ್ಟೋರಿ ತುಂಬ ಚೆನ್ನಾಗಿದೆ. ಪ್ರೊಡಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕಂತಂದರೆ ನೋಡಿ, ನೀವೇ ನೋಡ್ತಿದ್ದಂಗೆ 3 ಸಿನಿಮಾ ಒಂದೇ ದಿನ ಮುಹೂರ್ತ ಮಾಡಿರುವಂಥದ್ದು. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈನಿಂಗ್ ಅಪ್ ಟುಗೆದರ್. ಸೊ ಖುಷಿ ಆಗ್ತಾಯಿದೆ. ಈಗ ಕಾರ್ತಿಕ್ ಅವರು ಒಂದು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕು, ಒಂದು ಸಿನಿಮಾ ಸೆಲೆಕ್ಟ್ ಮಾಡಬೇಕು ಅಂದರೆ ಸ್ಕ್ರಿಪ್ಟ್ ನೋಡ್ತಾರಾ ಅಥವಾ ಟೀಮ್, ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಟೀಮ್ ಅವ್ರನ್ನ ಏನಾದರೂ ನೋಡ್ತೀರಾ ಅಂತ? ಎಲ್ಲ ಮೇಡಮ್, ಫಸ್ಟು ಸ್ಕ್ರಿಪ್ಟ್ ಓಕೆ ಆಗಬೇಕು, ಅದಾದಮೇಲೆ ಡೈರೆಕ್ಟ್ರು ಕೂಡ ಮ್ಯಾಟ್ರ್ ಆಗುತ್ತೆ. ನಂತರ ಪ್ರೊಡಕ್ಷನ್ ಹೌಸ್ ಇದನ್ನು ಬ್ಯಾಕಪ್ ಮಾಡೋಕ್ಕೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ ನಾವು ನೋಡ್ತೀವಿ. ಸೊ ಮತ್ತು ಕಾಸ್ಟಿಂಗ್ ಯಾವ ರೀತಿ ಮಾಡ್ತಾರೆ ಅನ್ನೋದು. ಸೊ ಆ ಹಂತದಲ್ಲೇ ನಾವು ಸುಮ್ಮನೆ ಅಂದರೆ ಒಂದು ಐಡಿಯಾ ಇರಲಿ ಅಂತ ನಾನು ಕೇಳ್ಕೊತೀನಿ, ಹೇಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ, ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದರು. ಒಂದು ಬ್ಯೂಟಿಫುಲ್ ಆಗಿ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಾಸ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ರವಿಶಂಕರ್ ಸರ್ ಇದ್ದಾರೆ, ಮತ್ತು ಪ್ರಿಯಾಂಕ್ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಮತ್ತು ಹಲವಾರು ಸೀನಿಯರ್ಸ್ ಇದ್ದು ಜಗಪ್ಪ ಅವರು ಆ್ಯಕ್ಟ್ ಮಾಡ್ತಾರೆ, ಹಲವಾರು ಸೀನಿಯರ್ಸ್ ಈ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡ್ತಾರೆ. ಸೊ ತುಂಬ ಒಳ್ಳೆ ಕಥಾಂಧರವನ್ನು ಇಟ್ಕೊಂಡು ಬರ್ತಾ ಇರೋವಂಥ ಸಿನಿಮಾ. ಸೊ ಎಕ್ಸೈಟೆಡ್ ಟು ವರ್ಕ್. ಯಾವಾಗ ಶೂಟಿಂಗ್ ಹೋಗ್ತೀವಿ ಅಂತ ಕಾಯ್ತಾ ಇದ್ದೀನಿ. ಈಗ ರವಿಶಂಕರ್ ಸರ್ 40 ವರ್ಷದ ಅನುಭವ ಅವ್ರಿಗೆ ಸಿನಿ ಜರ್ನಿನಲ್ಲಿ. 1989ರಲ್ಲಿ ಅವರು ಒಂದು ಸಿನಿಮಾ ಮೂಲಕ ಬಂದರು. ಡಬ್ಬಿಂಗ್ ಆರ್ಟಿಸ್ಟ್ ಇರಬಹುದು, ಡೈರೆಕ್ಟರ್ ಆಗಿ ಕೂಡ ಅವರು ಕಾಣಿಸ್ಕೊಂಡ್ರು. ಸೊ ಅವರಿಂದ ಒಂದು ಕಲಿಬೋದು ಅನ್ನೋದಾದರೆ ಕಾರ್ತಿಕ್ ಅವ್ರು ಏನು ತೊಗೋಬೋದು ಅಂತ? ಇಲ್ಲ, ಆ್ಯಕ್ಚುಲಿ ತುಂಬ ಇದೆ ಕಲಿಯೋವಂಥದ್ದು. ನಾನು ಆವಾಗಲಿಂದ ಅವ್ರು ಬಂದಾಗಲಿಂದ ತುಂಬ ಅಬ್ಸರ್ವ್ ಮಾಡ್ತಿದ್ದೆ. ಭಾಳ ಹಂಬಲ್ ಮನುಷ್ಯ. ಯಾಕಂತಂದರೆ ನಾವು ನೋಡಿರೋ ಹಾಗೆ ತುಂಬ ಹೆಸರು ಮಾಡಿದ್ದಾರೆ, ತುಂಬ ಸಿನಿಮಾಗಳು ಡಬ್ಬಿಂಗ್ ಮಾಡಿದ್ದಾರೆ, ಆಮೇಲೆ ಎಷ್ಟೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರ ಸಿನಿಮಾಗಳನ್ನ, ಅವ್ರ ಡೈಲಾಗ್ಗಳನ್ನ ಎಷ್ಟೊಂದು ಸಲ ನಾವು ಎಷ್ಟೋ ಸ್ಟೇಜ್ಗಳಲ್ಲಿ ಹೇಳಿದ್ದುಂಟು. ಹಂಗಿರುವಾಗ ಅಷ್ಟೆಲ್ಲ ಹೆಸರಿರುವಂಥ ವ್ಯಕ್ತಿ ಇಷ್ಟು ಹಂಬಲ್ ಆಗಿರುವಂಥದ್ದು, ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡಿರುವಂಥದ್ದು ಸಣ್ಣ ವಿಷಯ ಅಲ್ಲ. ಸೊ ತುಂಬ ಕಲಿಯೋದಿದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಅವ್ರ ಒಟ್ಟಿಗೆ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ಹೀಗಾಗಿ ಆ್ಯಕ್ಟಿಂಗ್ ಕೂಡ ಅವ್ರದ್ದು ನೋಡಿ, ಅವ್ರು ಹೇಗೆ ಪ್ರಿಪೇರ್ ಆಗ್ತಾರೆ, ಅವ್ರ ಡೈಲಾಗ್ಸ್ ಹೇಗೆ ತೊಗೊತಾರೆ, ಯಾವ ರೀತಿ ಅವ್ರ ಇಂಟೋನೇಷನ್ಸ್ ಮಾಡ್ತಾರೆ, ಅದನ್ನೆಲ್ಲ ಒಬ್ಬ ಆ್ಯಕ್ಟ್ರಾಗಿ ನಾನು ಕೂಡ ಅಬ್ಸರ್ವ್ ಮಾಡ್ತೀನಿ. ಪ್ರತಿಯೊಬ್ಬರನ್ನೂ ಅಬ್ಸರ್ವ್ ಮಾಡ್ತೀನಿ, ಹೊಸಬ್ರನ್ನೂ ಅಬ್ಸರ್ವ್ ಮಾಡ್ತೀನಿ, ಸೀನಿಯರ್ಸ್ನೂ ಅಬ್ಸರ್ವ್ ಮಾಡ್ತೀನಿ. ಸೊ ಹಂಗಾಗಿ ಕಲಿಯೋಕ್ಕೆ ತುಂಬ ಇರುತ್ತೆ. ಅವರ ವ್ಯಕ್ತಿತ್ವದಿಂದ ಹಿಡಿದು ಅವ್ರ ಆ್ಯಕ್ಟಿಂಗಿಂದ ಹಿಡಿದು ಎಲ್ಲವನ್ನೂ ಕಲಿಯೋಕ್ಕಿರುತ್ತೆ. ಕೀರ್ತಿ ಅವ್ರು ಹೇಳಿದ್ರು, ಕತೆ ಬರಿತಾ ರಾಮ ಆ ಕ್ಯಾರೆಕ್ಟರ್ ನಿಮ್ಮಲ್ಲಿ ನೋಡಿದ್ರಂತೆ. ಸೊ ನಿಮಗೆ ಎಷ್ಟು ಆಶ್ಚರ್ಯ ಆಯಿತಾ ಅಥವಾ ಖುಷಿ ಅನ್ನಿಸ್ತಾ? ಏನಾದರೂ ಕೇಳಿದ್ರೆ ಅವ್ರನ್ನ ಪ್ರಶ್ನೆಗಳನ್ನ? ಇಲ್ಲ, 100% ನಾನು ಕೇಳಿದೆ. ಅಂದರೆ ಕತೆ ಬರೆಯುವಾಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದರು. ತುಂಬ ದಿನದಿಂದ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿದ್ರು. ಸೊ ಅದು ತುಂಬ ಖುಷಿ ಆಗುತ್ತೆ ಒಬ್ಬ ಆ್ಯಕ್ಟ್ರಾಗಿ. ಒಂದು ಅಲ್ಲೇ ಒಂದು ಅಚೀವ್ಮೆಂಟ್ ಅಂತ ಅನ್ಸುತ್ತೆ. ಡೈರೆಕ್ಟ್ರು ನಮ್ಮ ಬಗ್ಗೆ ಯೋಚನೆ ಮಾಡಿ ಒಂದು ಸಿನಿಮಾ ಕತೆ ಬರೆಯುವಂಥದ್ದಿಲ್ಲ, ಇಟ್ಸ್ ಅ ಬಿಗ್ ಥಿಂಗ್. ಯಾಕಂದರೆ ಯೂಶ್ವಲಿ ಆ ಥರ ಅಂದರೆ ನಿರ್ಮಾಪಕರು ನಾವು ಕರ್ಕೊಬಂದು, ಡೈರೆಕ್ಟ್ರನ್ನ ನಾವು ಕರ್ಕೊಬಂದು ಕೂರಿಸಿ ಕತೆ ಮಾಡಿಸುವಾಗ ಆಫ್ಕೋರ್ಸ್ ನಮ್ಮನ್ನು ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಅವ್ರು ಆಲ್ರೆಡಿ ಕತೆ ನಾನು ಪರಿಚಯನೇ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಬಟ್ ಕತೆ ಬರೆಯುವಾಗಲೇ ನಾನು ಇವ್ರನ್ನ ಹಾಕೊಂಡೇ ಸಿನಿಮಾ ಮಾಡೋದು ಅಂತ ಯೋಚನೆ ಮಾಡಿ ಕತೆ ಬರೆದಿದ್ದೆ ಅಂತ ಹೇಳಿದ್ರಲ್ಲ. ಸೊ ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಕತೆ ಕೂಡ ಅಷ್ಟೇ ಚೆನ್ನಾಗಿದೆ, ನನಗೆ ಲೈವ್ಲಿ ಆಗಿದೆ ಆ್ಯಂಡ್ ತುಂಬ ಚಾಲೆಂಜಿಂಗ್ ಆಗಿದೆ. ಸೊ ಖುಷಿ ಆಯಿತು ಡೈರೆಕ್ಟ್ರು ಆ ರೀತಿ ಹೇಳಿದಾಗ. ಸಿನಿಮಾನ ಹೊರತುಪಡಿಸಿ ಕಾರ್ತಿಕ್ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆನೂ ಸದ್ದಾಗ್ತಾ ಇದೆ, ಏನಾದರೂ ಉತ್ತರ ಕೊಡ್ತೀರಾ? ಸದ್ದ ಆಗ್ತಾ ಇದೆ? ಇಲ್ಲ, ಗೊತ್ತಿಲ್ವಲ್ಲ ನನಗೆ. ಅಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಸಿನಿಮಾ ಬಗ್ಗೆ ಮಾತಾಡೋಣ, ಸೀತಾರಾಮರಾಜ್. ಥ್ಯಾಂಕ್ ಯು. ಇದೆಷ್ಟು ನಟ ಕಾರ್ತಿಕ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.